ಈಗ ಹೈ ಪ್ರೊಫೈಲ್ ಕೇಸಸ್ ಅಂತ ಬಂದ್ರೇ ಜನ ಜಾಸ್ತಿ ಕಂಪ್ಯಾರಿಸನ್ ಮಾಡ್ತಾರೆ. ಇವಾಗ ಹಂಗೆ ನೋಡಿದ್ರೆ ವಿನಯ್ ಕುಲಕರ್ಣಿ ಅವರು ಪೊಲಿಟಿಷಿಯನ್ ಇದ್ದಾರೆ, ಈ ಕಡೆ ಪ್ರಜ್ವಲ್ ರೇವಣ್ಣ ಅವರು ಪೊಲಿಟಿಷಿಯನ್ ಬ್ಯಾಕ್ಗ್ರೌಂಡ್ ಇರೋವಂಥವ್ರೆ. ಇನ್ನು ಇವರು ವಿನಯ್ ಕುಲಕರ್ಣಿ ಅವರು ಕೊಲೆ ಪ್ರಕರಣದಲ್ಲಿ ಅಪರಾಧಿಯಾಗಿದ್ದಾರೆ, ಇನ್ನು ದರ್ಶನ್ ಅವರು ಈಗ ಆರೋಪಿ ಆಗಿದ್ದಾರೆ ಕೊಲೆ ಪ್ರಕರಣದಲ್ಲಿ. ಸೊ ಈ ಥರ ಟ್ಯಾಲಿ ಮಾಡ್ತಾರೆ. ಆವಾಗ ಸಾಮಾನ್ಯವಾಗಿ ಜನಕ್ಕೆ ಅನಿಸ್ಬೋದು, ಅಂದರೆ ನೀವಾಗಲೇ ಹೇಳಿದ್ರಿ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ. ಈ ಥರ ಯಾವ ಬೇಸಸ್ ಮೇಲೆ ಅಂದರೆ ನ್ಯಾಯಾಲಯದಲ್ಲಿ ಆರ್ಗ್ಯೂನ ಮಾಡ್ತಾರೆ ಅವರವರ ಅಡ್ವೊಕೇಟ್ಗಳು, ಅಥವಾ ಯಾವ ಬೇಸಸ್ ಮೇಲೆ ಜಡ್ಜ್ಗಳು ಒಂದು ತೀರ್ಪನ್ನು ಕೊಡ್ತಾರೆ ಅನ್ನೋದು? ಅದಕ್ಕೆ ಹೇಳಿದ್ದು ಪ್ರತಿ ಪ್ರಕರಣದ ತೀವ್ರತೆಯನ್ನು ನೋಡ್ತಾರೆ, ಸಾಂದರ್ಭಿಕವಾಗಿ ತೀವ್ರತೆಯನ್ನು ನೋಡ್ತಾರೆ. ಈಗ ವಿನಯ್ ಕುಲಕರ್ಣಿಯವರ ಮೇಲೆ ಹಾಗೆ ನೋಡಿದರೆ ಒಬ್ಬನೇ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಿರುವ ಆಪಾದನೆಯಲ್ಲಿ ಅವ್ರು ಭಾಗಿಯಾಗಿದ್ದಾರೆ ಅಂತ ಅಷ್ಟೆ. ಆಮೇಲೆ ಎಲ್ಲಿಯೂ ನೇರವಾಗಿ ಆ ವ್ಯಕ್ತಿಯ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅವರು, ಅಂದರೆ ಕೊಲೆ ಮಾಡುವಂಥ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ಅಂತಿಲ್ಲ. ಅವರು ಒನ್ ಆಫ್ ದಿ ಕಾನ್ಸ್ಪಿರೇಟರ್ಸ್. ಅವರು ಏನು ಒಂದು ಇವರು ಕೊಲೆಗೆ ಎಲ್ಲ ಪ್ಲ್ಯಾನ್ ಮಾಡಿದರು ಅದರ ಕೇಂದ್ರ ಬಿಂದು ಆಗಿದ್ದರು, ಅಥವಾ ಅದರಲ್ಲಿ ಇವರು ಒಬ್ಬರು ಅಂತ ಆಗಿದೆ. ಆದರೆ ಬೇರೆಯ ಪ್ರಕರಣಗಳಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಎನ್ನುವಂತಹ ಒಂದು ವಿಚಾರ ಇದೆ. ಅದು ಭಾಗಿಯಾಗಿದ್ದಾರೋ ಇಲ್ವೋ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಆದರೆ ಅವ್ರ ಮೇಲೆ ನೇರವಾದ ಆಪಾದನೆ ಇದೆ, ನೇರವಾದ ಭಾಗಿಯಾದರು. ಈಗ ಒಬ್ಬ ಮನುಷ್ಯನಿಗೆ ಉದಾಹರಣೆಗೆ ಒಂದು ಕೊಲೆ ಕೇಸಲ್ಲಿ 5 ಜನ ಆರೋಪಿಗಳು ಅಂತ ಇಟ್ಕೊಳ್ಳಿ, ಅವರಲ್ಲಿ 3 ಜನ ಪರ್ಸನಲಿ ಕೊಲೆ ಮಾಡಿದವರಾಗಿರ್ತಾರೆ. ಆ ಮನುಷ್ಯನ ಆಯುಧಗಳಿಂದ ಕತ್ತರಿಸಿಯೋ ಚುಚ್ಚಿಯೋ ಬಂದೂಕದಿಂದ ಗುಂಡು ಹೊಡೆದೋ ಸಾಯಿಸಿರ್ತಾರೆ. ಅವರು ನೇರವಾಗಿ ಕೊಲೆಯಲ್ಲಿ ಭಾಗಿಯಾದವರು. ಆದರೆ ಆ ಮನುಷ್ಯನನ್ನು ಕೊಲೆ ಮಾಡಬೇಕು ಅಂತ ಕೂತ್ಕೊಂಡು ಪ್ಲ್ಯಾನ್ ಮಾಡಿದಾಗ ಇನ್ನಿಬ್ಬರು ಪ್ಲ್ಯಾನ್ ಮಾಡಿರ್ತಾರೆ, ಅಥವಾ ಅವರು ಎಕ್ಸಿಕ್ಯೂಟ್ ಮಾಡಿರಲ್ಲ. ಪ್ಲ್ಯಾನ್ ಮಾಡೋರು ಬೇರೆ, ಎಕ್ಸಿಕ್ಯೂಟ್ ಮಾಡೋರು ಬೇರೆ. ಆಗ ಎಕ್ಸಿಕ್ಯೂಟ್ ಮಾಡಿದವ್ರ ಮೇಲೆ ಇರುವಷ್ಟು ತೀವ್ರತೆ ಈ ಪ್ಲ್ಯಾನ್ ಮಾಡಿದವ್ರ ಮೇಲೆ ಇರಲ್ಲ. ಬಿಕಾಸ್ ದೇ ಹ್ಯಾವ್ ನಾಟ್ ಎಕ್ಸಿಕ್ಯೂಟೆಡ್ ಇಟ್, ದೇ ಹ್ಯಾವ್ ನಾಟ್ ಪಾರ್ಟಿಸಿಪೇಟೆಡ್ ಇನ್ ಇಟ್. ಎಲ್ಲೋ ಕೂತು ಅವರೊಂದು ಷಡ್ಯಂತರವನ್ನು ಹೆಣೆದಿರ್ಬೋದು, ಅಷ್ಟಕ್ಕೆ ಅವರನ್ನು ನೇರವಾಗಿ ಮಾಡೋಕ್ಕಾಗಲ್ಲ. ಹೀಗೆಲ್ಲ ಪ್ರಕರಣಗಳಲ್ಲಿ ಬಂದಾಗ ಕೆಲವು ಪ್ರಕರಣಗಳಲ್ಲಿ ನೇರವಾದ ಭಾಗಿ ಅನ್ನುವಂಥದ್ದು ಬರುತ್ತೆ. ನೇರವಾಗಿ ಭಾಗಿಯಾಗಿದ್ದಾರೆ, ಹೆಂಗಪ್ಪ ಇವ್ರಿಗೆ ಜಾಮೀನು ಕೊಡೋದು? ಇವ್ರ ವಿರುದ್ಧ ಸಾಕ್ಷಿ ಇದೆ, ಡೈರೆಕ್ಟ್ಲಿ ಹೀ ಈಸ್ ಇನ್ವಾಲ್ವ್ಡ್ ಇನ್ ದಟ್. ಆದರೆ ಇನ್ನೊಂದು ಪ್ರಕರಣನ ಅದನ್ನು ಕೈಗೆತ್ಕೊಂಡು ನೋಡಿದಾಗ ನೇರವಾಗಿಲ್ಲ, ಷಡ್ಯಂತರದ ಒಂದು ಭಾಗ. ಎಲ್ಲೋ ಕೂತು ಪ್ಲ್ಯಾನ್ ಮಾಡಿದ್ದಾರೆ, ಯಾವುದೋ AC ರೂಮಲ್ಲಿ ಕೂತ್ಕೊಂಡು ಪ್ಲ್ಯಾನ್ ಮಾಡಿರ್ತಾರೆ ಅಷ್ಟೇ. ಅವರು ಸ್ವತಃ ಒಬ್ಬ ಸತ್ತ ವ್ಯಕ್ತಿಯನ್ನು ಕೈಯಿಂದ ಮುಟ್ಟೇ ಇಲ್ಲ ಅಂದಾಗ ಬೇರೆ ಬೇರೆ ಆಗುತ್ತೆ, ಬೇರೆ ಬೇರೆ ಆಗುತ್ತೆ. ಅದನ್ನು ಎಕ್ಸಿಕ್ಯೂಟ್ ಮಾಡೋರು ಬೇರೆ, ಅದನ್ನು ಷಡ್ಯಂತ್ರ ಮಾಡೋರು ಬೇರೆ. ಹೀಗೆ ನಾನು ಹೇಳಿದ್ದು, ನ್ಯಾಯಾಲಯದಲ್ಲಿ ಇವೆಲ್ಲವನ್ನು ಪರಿಗಣಿಸುತ್ತೆ ನ್ಯಾಯಾಲಯ. ಹೊರನೋಟಕ್ಕೆ ನೋಡಿದಾಗ ಎಲ್ಲ ಕ್ರಿಮಿನಲ್ ಕೇಸ್ಗಳೇ, ಎಲ್ಲವೂ ಕ್ರಿಮಿನಲ್ ಕೇಸೇ. ಅದರಲ್ಲಿ 1-2 ಕೊಲೆ ಕೇಸಿದೆ, ಒಂದು ಅತ್ಯಾಚಾರದ ಕೇಸಿದೆ ಅಷ್ಟೇ ಅಲ್ವಾ. ಆದರೆ ಕೇಸಿನ ಒಳಹೊಕ್ಕು ನೋಡಿದಾಗ ಎಲ್ಲದರಲ್ಲೂ ಬೇರೆ ಬೇರೆಯ ವಿಚಾರ ಕಂಡು ಬರುತ್ತೆ, ಬೇರೆ ಬೇರೆಯದ ವಿಚಾರಣೆ ಕಂಡು ಬರುತ್ತೆ, ಬೇರೆ ಬೇರೆಯದೇ ತನಿಖೆ ಕಂಡು ಬರುತ್ತೆ, ಬೇರೆ ಬೇರೆಯದೇ ಸಾಕ್ಷಿಗಳಿರ್ತಾರೆ, ಬೇರೆ ಥರದ್ದೇ ಸಾಕ್ಷಿಗಳನ್ನು ನುಡಿದಿರ್ತಾರೆ. ಆದ್ದರಿಂದ ನ್ಯಾಯಾಲಯ ಆ ದೃಷ್ಟಿಯಿಂದ ನೋಡಿ ಜಾಮೀನು ಕೊಡಬೇಕು ಬೇಡ ಅನ್ನೋ ತೀರ್ಮಾನ ಮಾಡುತ್ತೆ ಹೊರತು ಅದು ಯಾವ ಕೇಸು ಅನ್ನೋದಲ್ಲ. ಕೊಲೆ ಕೇಸಲ್ಲಿ ಹೆಂಗೆ ಕೊಟ್ಬಿಟ್ರು ಅನ್ನೋದಲ್ಲ. ಅದು ಸಂಪೂರ್ಣ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಆ ನ್ಯಾಯಾಧೀಶರ ಸೂಕ್ಷ್ಮವಾದ ಕಣ್ಣಿಗೆ ಎಲ್ಲೋ ಒಂದು ಕಡೆ ಇದರಲ್ಲಿ ಕೊಟ್ಟರೆ ಯಾವ ತೊಂದರೆಯೂ ಇಲ್ಲ. ಈವನ್ ದೇರ್ ಈಸ್ ನೋ ಪ್ರಾಬ್ಲಮ್ ಫಾರ್ ಸೊಸೈಟಿ, ಸಮಾಜಕ್ಕೆ. ಈಗ ಯಾರೋ ಒಬ್ಬ ಕುಖ್ಯಾತ ರೌಡಿ ಇರ್ತಾನೆ, 2-3 ಕೊಲೆ ಮಾಡಿರ್ತಾನೆ, ಅವನಿಗೆ ಜಾಮೀನು ಕೊಟ್ಬಿಟ್ರೆ ಅವನು ಇನ್ನೊಂದು ಕೊಲೆ ಮಾಡ್ಬೋದು, 2 ಕೊಲೆ ಮಾಡ್ಬೋದು, ಅದಿರುತ್ತೆ. ಆದರೆ ಇವರು ಯಾರೂ ಆ ಹಿನ್ನೆಲೆಯಿಂದ ಬಂದವರಲ್ಲ. ಇವರ ಮೇಲೆ ಇಂತಹ ಹಿಂದಿನ ಆಪಾದನೆ ಯಾವುದೂ ಇಲ್ಲ. ಆ್ಯಂಟಿಸಿಡೆಂಟ್ಸ್ ಅಂತ ಒಂದು ಪದ ಬಳಸ್ತೀವಿ ನಾವು ಕೋರ್ಟಲ್ಲಿ. ಆ್ಯಂಟಿಸಿಡೆಂಟ್ಸ್ ಅಂದರೆ ಹಿನ್ನೆಲೆ, ಬೇರೆ ಏನೂ ಅಲ್ಲ. ಈ ಮನುಷ್ಯನಿಗೆ ಯಾವುದಾದರೂ ಅಪರಾಧದ ಹಿನ್ನೆಲೆ ಇದೆಯಾ, ಅಥವಾ ಈತ ಸರಣಿ ಅಪರಾಧಗಳನ್ನು ಮಾಡಿದಾನ ಇವನ ಮೇಲೆ? ಬರೀ ಒಂದೇ ಅಲ್ಲ. ಆ ಥರ ಬಂದಾಗ ವಿನಯ್ ಕುಲಕರ್ಣಿಯವ್ರ ಕೇಸಲ್ಲಿ ಬಂದಾಗ ಯಾವುದೂ ಇಲ್ಲ,
ಹಿಂದಿಂದು ಯಾವುದೂ ಪ್ರಕರಣ ಇಲ್ಲ ಅವರಿಗೆ, ಇದೇ ಮೊದಲನೇ ಪ್ರಕರಣ ಅವರಿಗೆ. ಹಾಗಾಗಿ ಅದನ್ನು ಸಹ ನ್ಯಾಯಾಲಯ ಪರಿಗಣಿಸಿ ಆದೇಶವನ್ನು ನೀಡಿರಬಹುದು. ಇನ್ನು ಇದಕ್ಕಿಂತ ಹೆಚ್ಚಿಗೆ ನಾವು ನ್ಯಾಯಾಲಯದ ಆದೇಶವನ್ನು ವಿಶ್ಲೇಷಣೆ ಮಾಡೋ ಹಾಗಿಲ್ಲ, ತಪ್ಪಾಗುತ್ತದು. ಯಾಕೆಂದರೆ ತನಿಖಾ ಹಂತದಲ್ಲಿರುವಾಗ ನಾವು ಮಾಧ್ಯಮಗಳಲ್ಲಿ ಕುಳಿತು ಅದರ ಬಗ್ಗೆ ವಿಶ್ಲೇಷಣೆ ಮಾಡಿ ನಮ್ಮದೇ ಆದ ಒಂದು ಅಭಿಪ್ರಾಯವನ್ನು ಹೇಳೋಕ್ಕಾಗಲ್ಲ. ನಮಗೆ ನಮ್ಮದೇ ಆದ ಒಂದು ಇತಿಮಿತಿ ಇರುತ್ತೆ. ಆ ಇತಿಮಿತಿ ಒಳಗಡೆ ಚರ್ಚೆ ಮಾಡ್ಬೋದೇ ಹೊರತು ಅದಕ್ಕಿಂತ ಹೆಚ್ಚು ಆಳವಾಗಿ ಹೋಗೋ ಹಾಗಿಲ್ಲ. ಅದಕ್ಕೋಸ್ಕರ ಯಾವುದೇ ಪ್ರಕರಣವನ್ನು ಹೋಲಿಕೆ ಮಾಡಿ ತೀರ್ಮಾನ ಮಾಡಬಾರ್ದು, ಪ್ರತ್ಯೇಕವಾಗಿ ನೋಡಬೇಕು. ಅದಕ್ಕೆ ನಾನು ಹೇಳಿದ್ದು, ದರ್ಶನ್ ಅವರಿಗೆ ಇನ್ನೂ ಶಿಕ್ಷೆ ಆಗಿಲ್ಲ, ಆದರೂ ಜಾಮೀನು ಯಾಕೆ ವಜಾ ಆಗಿದೆ ಅಂದಾಗ ಬೇರೆ ಒಂದು ಸಂದರ್ಭ ಸನ್ನಿವೇಶ ಇರುತ್ತೆ. ಮುಂದಿನ ದಿನಗಳಾಗ್ಬೋದು, ಹೇಳೋಕ್ಕಾಗಲ್ಲ. ಪ್ರಜ್ವಲ್ ರೇವಣ್ಣ ಅವ್ರಿಗೂ ಸಿಗ್ಬೋದು ಜಾಮೀನು, ಸಿಗದೇ ಇರಬಹುದು. ಅದನ್ನೆಲ್ಲ ಈಗಲೇ ನಾವು ಹೇಳೋಕ್ಕಾಗಲ್ಲ. ಅದು ಬದಲಾದ ಸಂದರ್ಭಗಳಲ್ಲಿ ಅದನ್ನು ನಾವು ಪರಿಗಣಿಸಬೇಕಾಗುತ್ತೆ.